ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ.
ಶಾಂತಿ. ಇಂದಿನ ಮುರಳಿಯ ದಿನಾಂಕ 4/12/2024. मीठे बच्चे, सारा मदार याद पर है. याद से ही तुम मीठे बन जाएंगे. इस याद में ही माया की युद्ध चलती है. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಎಲ್ಲವೂ ನೆನಪಿನಲ್ಲಿಯೇ ಆಧಾರಿತವಾಗಿದೆ. ತಂದೆಯ ನೆನಪಿನಿಂದಲೇ ತಾವು ಮಧುರ ಆಗುತ್ತೀರಿ. ಈ ನೆನಪಿನಲ್ಲಿಯೇ ಮಾಯೆಯ ಯುದ್ಧ ನಡೆಯುತ್ತದೆ. ಪ್ರಶ್ನೆ, इस ड्रामा में कौन सा राज बहुत विचार करने योग्य है जिसे तुम बच्चे ही जानते हो? ಈ ನಾಟಕದಲ್ಲಿ ಯಾವ ಮಾತು ಬಹಳ ವಿಚಾರ ಮಾಡಲು ಯೋಗ್ಯವಾಗಿದೆ ಅಥವಾ ಯಾವ ರಹಸ್ಯ ವಿಚಾರ ಮಾಡುವಂತದ್ದಾಗಿದೆ? ಇದನ್ನು ತಾವು ತಿಳಿದುಕೊಂಡಿದ್ದೀರಿ ಮಕ್ಕಳು. ಉತ್ತರ, तुम जानते हो कि ड्रामा में एक पार्ट 2 बार बज न सके. ತಾವು ಮಕ್ಕಳು ತಿಳಿದಿದ್ದೀರಿ, ಈ ನಾಟಕದಲ್ಲಿ ಒಂದೇ ಬಾರಿಗೆ 2 ಪಾತ್ರ ಅಭಿನಯಿಸಲು ಸಾಧ್ಯವಿಲ್ಲ. सारी दुनिया में जो भी पार्ट बजता है वह 1-2 से न्यारे हैं. ಪ್ರಪಂಚದಲ್ಲಿ ಏನೆಲ್ಲ ಪಾತ್ರ ನಡೀತಾ ಇದೆಯೋ ಎಲ್ಲವೂ ಒಂದಕ್ಕಿಂತ ಮತ್ತೊಂದು ಭಿನ್ನವಾಗಿಯೇ ಇದೆ, ಹೊಸತಾಗಿದೆ. ತಾವು ವಿಚಾರ ಮಾಡಿ, सत्युग से लेकर अब तक कैसे दिन बदल जाते हैं. ಸತ್ಯಯುಗದಿಂದ ಇಲ್ಲಿಯವರೆಗೂ ಈಗಿನವರೆಗೂ ಹೇಗೆ ದಿನಗಳು ಬದಲಾಗುತ್ತಾ ಇದೆ. ಸಾರಿ ಆಕ್ಟಿವಿಟಿ ಬದಲ್ ಜಾತಿ है. ಎಲ್ಲಾ ಚಟುವಟಿಕೆಗಳು ಬದಲಾಗುತ್ತಿದೆ. ಆತ್ಮ में 5000 वर्ष के एक्टिविटी का रिकॉर्ड भरा हुआ है. ಆತ್ಮನಲ್ಲಿ 5000 ವರ್ಷದ ಚಟುವಟಿಕೆ ಅಥವಾ ರೆಕಾರ್ಡ್ ತುಂಬಿದೆ. जो कभी बदल नहीं सकता है. ಅದೆಂದಿಗೂ ಸಹ ಬದಲಾಗಲು ಸಾಧ್ಯವಿಲ್ಲ. यह छोटी सी बात तुम बच्चों के सिवाय और किसी की बुद्धि में नहीं आ सकती है. ಈ ಅತಿ ಚಿಕ್ಕ ಮಾತು ಯಾವ ಮಕ್ಕಳ तुम बच्चों के सिवाय ತಾವು ಮಕ್ಕಳ ವಿನಃ ಬೇರೆ ಯಾರ ಬುದ್ಧಿಯಲ್ಲಿಯೂ ಸಹ ಬರಲು ಸಾಧ್ಯವಿಲ್ಲ. ಓಂ ಶಾಂತಿ. रूहानी बाप रूहानी बच्चों से पूछते हैं, मीठे मीठे बच्चे, तुम अपना भविष्य का पुरुषोत्तम मुख पुरुषोत्तम चोला देखते हो? ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಕೇಳ್ತಾ ಇದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ತಾವು ತಮ್ಮ ಭವಿಷ್ಯದ ಪುರುಷೋತ್ತಮ ಮುಖ ಪುರುಷೋತ್ತಮ ಶರೀರವನ್ನ ನೋಡಿದ್ದೀರಾ? ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ತಮಗೆ ಅನುಭವ ಆಗ್ತಾ ಇದೆ. हम फिर नई दुनिया सत्युग में इनकी वंशावली में जाएंगे. ಪುನಃ ನಾವು ಸತ್ಯಯುಗ, ಹೊಸ ಪ್ರಪಂಚ, ಹೊಸ ಜಗತ್ತಿನಲ್ಲಿ ಲಕ್ಷ್ಮೀನಾರಾಯಣ ಸೂರ್ಯವಂಶಿ ರಾಜ್ಯದಲ್ಲಿ ಹೋಗುತ್ತೇವೆ. ಅದಕ್ಕೆ ಸುಖಧಾಮ ಎಂದು ಕರೆಯಲಾಗುತ್ತದೆ. वहाँ के लिए ही तुम अभी पुरुषोत्तम बन रहे हो. ಅಲ್ಲಿ ಹೋಗುವುದಕ್ಕಾಗಿ ತಾವು ಪುರುಷೋತ್ತಮರು ಆಗುತ್ತಿದ್ದೀರಿ. ಬೇಟೆ ಬೇಟೆ ಯ ವಿಚಾರ ಆನಾ ಚಾಹಿಯೆ. ಕುಳಿತಲ್ಲೇ ಈ ವಿಚಾರ ಮಾಡ್ತಾ ಇರಬೇಕು. स्टूडेंट जब पढ़ते हैं तो उनकी बुद्धि में यह जरूर आता है कल हम ये बनेंगे. ವಿದ್ಯಾರ್ಥಿಗೆ ಓದುವಾಗ ಬುದ್ಧಿಯಲ್ಲಿರುತ್ತದೆ, ನಾವು ನಾಳೆ ಇಂಥವರಾಗುತ್ತೇವೆ. ಹಾಗೆಯೇ ಬಾಬಾ ಹೇಳ್ತಾರೆ, ತಾವು ಇಲ್ಲಿ ಕುಳಿತಾಗ ತಿಳಿದುಕೊಂಡಿದ್ದೀರಿ, ಹಮ್ ವಿಷ್ಣು ಕಿ ಡಿನೈಸ್ಟಿ ಮೇ ಜಾಯೆಂಗೆ. ನಾವು ವಿಷ್ಣುವಿನ ವಂಶದಲ್ಲಿ ರಾಜ್ಯದಲ್ಲಿ ಹೋಗುತ್ತೇವೆ. ತುಮ್ಹಾರಿ ಬುದ್ಧಿ ಅಬ್ ಅಲೌಕಿಕ್ ಹೇ. ಈ ರೀತಿ ಚಿಂತನೆ ಮಾಡೋದು, ಈ ರೀತಿಯಾದಂತಹ ವಿಚಾರಗಳನ್ನು ಮಾಡೋದು, ಬಾಬಾ ಹೇಳ್ತಾರೆ ತಮ್ಮ ಬುದ್ಧಿ ಈಗ ಅಲೌಕಿಕವಾಗಿದೆ. और किसी मनुष्य की बुद्धि में ये बातें रमण नहीं करती होंगी. ಬೇರೆ ಯಾವ ಮನುಷ್ಯರ ಬುದ್ಧಿಯಲ್ಲಿಯೂ ಸಹ ಈ ವಿಚಾರಗಳ ಚಿಂತನೆ ನಡೆಯುವುದಿಲ್ಲ. ये कोई कॉमन सत्संग नहीं है. ಬಾಬಾ ಹೇಳ್ತಾರೆ ಇದು ಕಾಮನ್ ಸಾಧಾರಣ ಸತ್ಸಂಗ ಅಲ್ಲ. यहाँ बैठे हो समझते हो सत्य बाबा जिसको शिव कहते हैं, हम उनके संग में बैठे हैं. ಇಲ್ಲಿ ಕುಳಿತಾಗ ತಿಳಿದುಕೊಳ್ತೀರಿ, ಸತ್ಯ ತಂದೆ ಅವರಿಗೆ ನಾವು ಶಿವ ಎಂದು ಹೇಳುತ್ತೇವೆ. ಆ ಶಿವ ತಂದೆಯ ಸಂಘದಲ್ಲಿ ನಾವು ಕುತ್ಕೊಂಡಿದ್ದೇವೆ. ಶಿವಬಾಬಾ ಅಂತೂ ರಚಯಿತ ಆಗಿದ್ದಾರೆ. वही इस रचना के आदि मध्य अंत को जानते हैं, वही ये नॉलेज देते हैं. ಶಿವಬಾಬಾ ಶಿವ ತಂದೆ ರಚಯಿತ ಆಗಿದ್ದಾರೆ. ಅವರೇ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ. ಶಿವ ತಂದೆಯೇ ನಮಗೆ ಈ ಜ್ಞಾನವನ್ನು ಕೊಡುತ್ತಾರೆ.
जैसे कल की बात सुनाते हैं, ನಿನ್ನೆ ಮಾತು ಹೇಳಿದಂತೆ ಬಾಬಾ ಕಲ್ಪದ ಹಿಂದಿನಂತೆ यहाँ बैठे हो, ये तो याद होगा ना, हम आए हैं रिजुनेट होने, अर्थात ये शरीर बदल दैवी शरीर लेने. ಇಲ್ಲಿ ಕುಳಿತಾಗ ತಾವು ನೆನಪಿಸಿಕೊಳ್ತೀರಲ್ವಾ, ಇಷ್ಟಂತೂ ನೆನಪಿರುತ್ತೆ. ನಾವೀಗ ಪರಿವರ್ತನೆ ಆಗ್ತಾ ಇದ್ದೀವಿ, ಈ ಶರೀರ ಬದಲಾಗುತ್ತೆ, ದೈವಿ ಶರೀರವನ್ನ ನಾವು ಪಡೆಯುತ್ತೇವೆ ಸತ್ಯಯುಗದಲ್ಲಿ. आत्मा कहती है हमारा यह शरीर तमो प्रधान पुराना है, इसको बदलकर ऐसा शरीर लेना है. ಈಗ ನಮಗಂತೂ ಗೊತ್ತಾಗಿದೆ, ಈ ಹಳೆಯ ತಮೋ ಪ್ರಧಾನ ಶರೀರ ಇದು ಪರಿವರ್ತನೆ ಆಗಬೇಕು ಅಥವಾ ಬದಲಾಗುತ್ತದೆ. ऐसा शरीर लेना है, सत्युगी दैवी शरीरವನ್ನು ನಾವು ಪಡೆಯುತ್ತೇವೆ. कितनी सहज एम ऑब्जेक्ट है, पढ़ाने वाला टीचर जरूर पढ़ने वाले स्टूडेंट से होशियार होगा ना. ಎಷ್ಟು ಸಹಜ ಇದೆ ನಮ್ಮ ಗುರಿ ಉದ್ದೇಶ. ಶಿಕ್ಷಕ ಓದಿಸುವಂತಹ ಟೀಚರ್ ಓದುವಂತಹ ವಿದ್ಯಾರ್ಥಿಗಿಂತಲೂ ಸಹ ಬುದ್ಧಿವಂತರೇ ಅಲ್ವಾ, ನಾಲೆಜ್ಫುಲ್. ಪढ़ाते हैं अच्छे कर्म भी सिखलाते हैं. ಶಿಕ್ಷಕ ಶಿವಬಾಬಾ ಆತ್ಮಿಕ ಶಿಕ್ಷಕ, ಪರಮ ಶಿಕ್ಷಕ ಪರಮಾತ್ಮ ಶಿಕ್ಷಣವನ್ನು ಕೊಡುತ್ತಾರೆ, ಒಳ್ಳೆಯ ಕರ್ಮವನ್ನು ಕಲಿಸಿಕೊಡುತ್ತಾರೆ. ಅಭಿ ತುಮ್ ಸಮಜ್ತೆ ಹೋ ಹಮ್ಕೋ ಊಂಚತೆ ಊಂಚ್ ಭಗವಾನ್ ಪಢಾತೆ ಹೈ. ಈಗ ನಾವು ತಿಳಿದುಕೊಂಡಿದ್ದೇವೆ, ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಸ್ವಯಂ ನಮಗೆ ಓದಿಸುತ್ತಾರೆ. ಅಂದ ಮೇಲೆ ನಮ್ಮನ್ನು ದೇವಿ ದೇವತೆಗಳನ್ನಾಗಿ ಮಾಡುತ್ತಾರಲ್ವ. ಯ ಪಢಾಯಿ ಹೈ ಹಿ ನೈ ದುನಿಯಾ ಕೇಳಿ, ಇದು ಹೊಸ ಪ್ರಪಂಚಕ್ಕಾಗಿ ಈ ಶಿಕ್ಷಣ, ಹೊಸ ಜಗತ್ತಿಗೆ ಹೋಗಲು ಈ ಶಿಕ್ಷಣವನ್ನು ಬಾಬಾ ಕೊಡ್ತಾ ಇದ್ದಾರೆ. और किसको नई दुनिया का जरा भी पता नहीं है, ಬೇರೆ ಯಾರಿಗೂ ಸಹ ಹೊಸ ಜಗತ್ತಿನ ಬಗ್ಗೆ ಗೊತ್ತೇ ಇಲ್ಲ. ಲಕ್ಷ್ಮೀನಾರಾಯಣ ಹೊಸ ಪ್ರಪಂಚದ ಮಾಲೀಕರಾಗಿದ್ದರು. ದೇವಿ ದೇವತೆಗಳು ಸಹ ನಂಬರ್ ವಾರ್, ಸಬ್ ಏಕ್ ಜೈಸೆ ತೋ ಹೋ ಭಿ ನ ಸಕೆ. ಲಕ್ಷ್ಮೀನಾರಾಯಣ ಹೊಸ ಜಗತ್ತಿನ ಮಾಲೀಕರಾಗಿದ್ದರು. ದೇವಿ ದೇವತೆಗಳು ನಂಬರ್ ವಾರ್ ಆಗಿರ್ತಾರೆ. ಎಲ್ಲರೂ ಸಮಾನವಾಗಿರುವುದಿಲ್ಲ, ಯಾಕೆಂದ್ರೆ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಈ ರೀತಿ ವಿಚಾರಗಳು ನಮ್ಮ ಬುದ್ಧಿಯಲ್ಲಿ ನಡೀತಾ ಇರಬೇಕು. हम आत्मा अभी पतित से पावन बनने के लिए पावन बाप को याद करते हैं. ನಾವು ಆತ್ಮರು ಈಗ ಪತಿತರಿಂದ ಪಾವನರಾಗಲು ಪಾವನ ತಂದೆಯನ್ನ ನೆನಪು ಮಾಡುತ್ತೇವೆ. ಆತ್ಮ ಯಾದ ಕರ್ತಿ ಹೈ ಅಪ್ನೆ ಸ್ವೀಟ್ ಬಾಪ್ ಕೋ. ನಮ್ಮ ಮಧುರ ತಂದೆಯನ್ನು ನಾವು ನೆನಪು ಮಾಡುತ್ತೇವೆ. ಬಾಪ್ ಖುದ್ ಕರ್ತೆ ಹೈ ತುಮ್ ಮುझे ಯಾದ್ ಕರೆಂಗೆ ತೋ ಪಾವನ್ ಸತೋ ಪ್ರಧಾನ್ ಬನ್ ಜಾಯೆಂಗೆ. ತಂದೆ ತಿಳಿಸುತ್ತಾರೆ, ನೀವು ನನ್ನನ್ನು ನೆನಪು ಮಾಡುವುದರಿಂದ ಪಾವನ ಸತೋ ಪ್ರಧಾನರಾಗಿ ಬಿಡುತ್ತೀರಿ. ಎಲ್ಲವೂ ನೆನಪಿನ ಮೇಲೆ ಆಧಾರಿತವಾಗಿದೆ. ಬಾಪ್ ಜರೂರ್ ಪೂಛೆಂಗೆ, ಬಚ್ಚೆ ಮುझे ಕಿತ್ನಾ ಸಮಯ ಯಾದ ಕರ್ತೆ ಹೋ. ತಂದೆ ಅವಶ್ಯವಾಗಿ ಮಕ್ಕಳಿಗೆ ಕೇಳ್ತಾರೆ, ಮಕ್ಕಳೇ ನೀವು ನನ್ನನ್ನು ಎಷ್ಟು ಸಮಯ ನೆನಪು ಮಾಡುತ್ತೀರಿ. ಯಾಕೆಂದರೆ ನೆನಪಿನ ಯಾತ್ರೆಯಲ್ಲಿ ಮಾಯೆ ಯುದ್ಧವನ್ನ ಮಾಡುತ್ತದೆ. ತುಮ್ ಯುದ್ಧ ಭಿ ಸಮಜ್ತೆ ಹೋ. ये यात्रा नहीं परंतु जैसे कि लड़ाई है. ಇದು ಯಾತ್ರೆ ಅಂತ ಹೇಳುವುದಕ್ಕಿಂತ ಬಾಬಾ ಹೇಳ್ತಾರೆ, ಇದು ಒಂದು ಯುದ್ಧ. ನೆನಪಿನಲ್ಲಿಯೇ ಮಾಯೆ ದಾಳಿ ಮಾಡುತ್ತದೆ, ಯುದ್ಧ ನಡೆಯುತ್ತದೆ. इसमें ही बहुत खबरदार रहना है, ಬಹಳ ಎಚ್ಚರಿಕೆಯಿಂದ ಇರಬೇಕು. ನಾಲೆಜ್ ಮೇ ಮಾಯಾ ಕೆ ತೂಫಾನ್ ಆದಿ ಕಿ ಬಾತ್ नहीं है. ಜ್ಞಾನದ ಸಬ್ಜೆಕ್ಟ್ನಲ್ಲಿ ವಿಷಯದಲ್ಲಿ ಮಾಯೆಯ ಬಿರುಗಾಳಿ ಬರುವುದಿಲ್ಲ. ಯೋಗದಲ್ಲಿ ಮಾಯೆಯ ಬಿರುಗಾಳಿ ಜಾಸ್ತಿ ಬರುತ್ತದೆ. बच्चे कहते भी है बाबा हम आपको याद करते हैं परंतु माया का एक ही तूफान नीचे गिरा देता है. ಮಕ್ಕಳು ಹೇಳ್ತಾರೆ, ಬಾಬಾ ನಾವು ತಮ್ಮನ್ನು ನೆನಪು ಮಾಡುತ್ತೇವೆ, ಆದರೆ ಮಾಯೆ ಒಂದೇ ಪೆಟ್ಟಿಗೆ ಬಿರುಗಾಳಿಯನ್ನು ತಂದು ನಮ್ಮನ್ನು ಕೆಳಗಡೆ ಬಿಡಿಸಿ ಬಿಡುತ್ತದೆ. ನಂಬರ್ 1 ತೂಫಾನ್. ಹಾಗಾದರೆ ಆ ಬಿರುಗಾಳಿ ಯಾವುದು? ಮಾಯೆ ಅಂದ್ರೇನು? ಬಾಬಾ ಹೇಳ್ತಾರೆ, ನಂಬರ್ 1 ತೂಫಾನ್ ಹೇ ದೇಹ ಅಭಿಮಾನ. ದೇಹಾಭಿಮಾನ ಬಂತು ಅಂದರೆ ಕೆಳಗಡೆ ಬಿಡಿಸಿ ಬಿಡುತ್ತದೆ ಮಾಯೆ. ಮೊದಲು ನಂಬರ್ 1 ಅಲ್ಲಿ ಇರೋದು ದೇಹಾಭಿಮಾನ. फिर है काम क्रोध लोभ मोह का. बच्चे कहते हैं बाबा हम बहुत कोशिश करते हैं याद में रहने की, कोई विघ्न न आए परंतु फिर भी तूफान आ जाते हैं. ಮಕ್ಕಳು ಹೇಳ್ತಾರೆ, ಬಾಬಾ ನಾವೆಷ್ಟು ಪ್ರಯತ್ನ ಮಾಡ್ತೀವಿ ನೆನಪು ಮಾಡಬೇಕು, ಯಾವುದು ವಿಘ್ನಗಳು ಬರಬಾರ್ದು, ಮಾಯಿ ಬಿರುಗಾಳಿ ಬರಬಾರ್ದು, ಆದರೂ ಬಂದು ಬಿಡುತ್ತದೆ. ಆಜ್ ಕ್ರೋಧಕ ಕವಿ ಲೋಭಕ ತೂಫಾನ್ ಆಯ. ಈ ವಿಕಾರಗಳೇ ಮಾಯೆ. ಕೆಲವೊಮ್ಮೆ ಕ್ರೋಧದ ರೂಪದಲ್ಲಿ ಮಾಯೆ ಬರ್ಬೋದು, ಕೆಲವೊಮ್ಮೆ ಲೋಭ ಬಿರುಗಾಳಿ ಬರುತ್ತೆ. ಬಾಬಾ ಆಜ್ ಹಮಾರಿ ಅವಸ್ಥಾ ಬಹುತ್ ಅಚ್ಚಿ ರಹಿ. ಮಕ್ಕಳು ಹೇಳ್ಕೊಳ್ತಾರೆ, ಬಾಬಾ ಇವತ್ತಂತೂ ನಮ್ಮ ಅವಸ್ಥೆ ಬಹಳ ಚೆನ್ನಾಗಿತ್ತು.
कोई भी तूफान सारा दिन नहीं आया. ಇವತ್ತು ಬಹಳ ಚೆನ್ನಾಗಿತ್ತು ಅವಸ್ಥೆ, ಯಾವ ಬಿರುಗಾಳಿಯೂ ಬರಲಿಲ್ಲ. ಬಡಿ ಖುಷಿ ರಹಿ. ಕೆಲವು ಮಕ್ಕಳು ತಮ್ಮ ಅವಸ್ಥೆ ಬಗ್ಗೆ ಹೇಳ್ಕೊಳ್ತಾರೆ. ಬಡಿ ಖುಷಿ ರಹಿ, ಬಾಪ್ ಕೋ ಬಡೆ ಪ್ಯಾರ್ ಸೆ ಯಾದ್ ಕಿಯಾ. ಅಂದರೆ ಕೆಲವೊಂದು ಬಾರಿ ಬಹಳ ಚೆನ್ನಾಗಿ ಅವಸ್ಥೆಯನ್ನ ಇಟ್ಕೊಳ್ತಾರೆ. ಬಹಳ ಪ್ರೀತಿಯಿಂದ ನಾವು ನೆನಪು ಮಾಡಿದ್ದೀವಿ ಬಾಬಾ ಅಂತ ಹೇಳ್ಕೊಳ್ತಾರೆ. ಸ್ನೇಹಕ್ಕೆ ಆಸು ಬಿ ಆತೆ ರಹೆ. ನೆನಪು ಮಾಡ್ತಾ ಮಾಡ್ತಾ ಬಾಬನ ಪ್ರೀತಿಯಲ್ಲಿ ಮುಳುಗಿ ಆ ಸ್ನೇಹದ ಆ ಪ್ರೀತಿಯಲ್ಲಿ ಕಣ್ಣಲ್ಲಿ ನೀರು ಬಂತು. ಬಾಕಿ ಯಾದ ಸಿಹಿ ಬಹುತ್ ಮೀಟೆ ಬನ್ ಜಾಯೆಂಗೆ. ತಂದೆಯ ನೆನಪನ್ನ ಮಾಡಿದಷ್ಟು ಬಹಳ ಮಧುರ ಆಗಿಬಿಡುತ್ತೇವೆ. यह भी समझते हैं हम माया से हार खाते खाते कहाँ तक आकर पहुंचे हैं. ಇಷ್ಟು ಬಾಬಾ ಮಾಯೆ ಬಗ್ಗೆ ಎಚ್ಚರಿಕೆಯನ್ನು ಕೊಡುತ್ತಾರೆ. ಯಾಕೆಂದರೆ ಇದು ತಮಗೆ ಗೊತ್ತಿದೆ. ಬಾಬಾ ಹೇಳುತ್ತಾರೆ, ಮಾಯೆಯ ಜೊತೆಗೆ ಸೋಲನ್ನ ತಿಂದು ಸೋತು ಎಲ್ಲಿಯ ತನಕ ಬಂದು ತಲುಪಿದ್ದೀರಿ. ಇನ್ನಾದರೂ ಮಾಯೆಯನ್ನು ನಾವು ಗೆಲ್ಲಬೇಕು. ಮಾಯೆ ಬಿರುಗಾಳಿಗೆ ವಶ ಆಗಬಾರ್ದು. ಮಾಯೆನೂ ಬಹಳಷ್ಟು ಜಬರ್ದಸ್ತ್ ಆಗಿದೆ. ಎಚ್ಚರಿಕೆಯನ್ನು ಕೊಡ್ತಾರೆ ಬಾಬಾ. ಖಬರ್ದಾರ್ ಅಂತಾರೆ. ಏ ಕೊಯ್ ಸಬಷ್ಟೆ ತೊಡಿ ಹೇ. ಯಾರಿಗಾದ್ರೂ ಈ ರೀತಿ ಅರ್ಥ ಆಗ್ತದ? ಮನುಷ್ಯರಂತೂ ಲಕ್ಷಾಂತರ ವರ್ಷ ಅಂತ ಹೇಳ್ಬಿಡುತ್ತಾರೆ, ಇಲ್ಲಾಂದ್ರೆ ಪರಂಪರೆ ಅಂತ ಹೇಳ್ತಾರೆ. ತುಮ್ ಕಹೆಂಗೆ ಹಮ್ ಫಿರ್ ಸೆ ಅಭಿ ಮನುಷ್ಯ ಸೆ ದೇವತಾ ಬನ್ ರಹೆ ಹೇ. ನಾವು ಅಂದಾಜಿನಲ್ಲಿ ಹೇಳೋರಲ್ಲ, ನಾವು ಅಧಿಕಾರದಿಂದ ಹೇಳ್ತೀವಿ. ಪುನಃ ನಾವು 5,000 ವರ್ಷದ ಹಿಂದಿನಂತೆ ಮನುಷ್ಯಾತ್ಮರು ನಾವು ದೇವಾತ್ಮರಾಗ್ತಾ ಇದ್ದೀವಿ. ಈ ನಾಲೆಜ್ ತಂದೆ ಬಂದು ನಮಗೆ ಕೊಡುತ್ತಾರೆ. ವಿಚಿತ್ರ ತಂದೆಯೇ ವಿಚಿತ್ರ ಜ್ಞಾನವನ್ನು ಕೊಡುತ್ತಾರೆ. ವಿಚಿತ್ರ ಅಂದರೆ ನಿರಾಕಾರ. ಅವರಿಗೆ ಹೇಳಲಾಗ್ತದೆ, ನಿರಾಕಾರ ಕೇಸೆ ನಾಲೆಜ್ ದೇತೆ ಹೇ. ನಿರಾಕಾರ ಹೇಗೆ ನಮಗೆ ನಾಲೆಜ್ ಅನ್ನ ಕೊಡುತ್ತಾರೆ? ಬಾಪ್ ಖುದ್ ಸಮಜಾತೆ ಹೇ ಮೈ ಕೇಸೆ ಇಸ್ ತನ್ ಮೇ ಆತಾ ಹೂಂ. ಸ್ವಯಂ ತಂದೆ ತಿಳಿಸಿಕೊಡುತ್ತಾರೆ, ನಾನು ಹೇಗೆ ಈ ತನ್ನಲ್ಲಿ ಬರುತ್ತೇನೆ. ಫಿರ್ ಭಿ ಮನುಷ್ಯ ಮೂಂಚತೆ ಹೇ ಕ್ಯಾ ಏಕ್ ಇಸಿ ತನ್ ಮೇ ಆಯೇಗಾ. ಪರಂತು ಡ್ರಾಮಾ ಮೇ ಯಹಿ ತನ್ ನಿಮಿತ್ತ ಬಂತಾ ಹೇ. ಮನುಷ್ಯರಿಗೆ ಗೊಂದಲ ಆಗ್ಬಿಡುತ್ತದೆ. ಡ್ರಾಮಾದಲ್ಲಿ ಬ್ರಹ್ಮ ಬಾಬರವರ ತನುವನ್ನು ಪ್ರವೇಶಿಸುವುದು ಇದು ನೋಂದಣಿಯಾಗಿದೆ. ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಕೆಲವರು ಕೇಳುತ್ತಾರೆ, ಇವರ ತನುವಿನಲ್ಲೇ ಬರಬೇಕಾ? ಬಾಬಾ ಹೇಳ್ತಾರೆ, ಎಲ್ಲದಕ್ಕೂ ಡ್ರಾಮಾ. ಇವರ ತನು ನಿಮಿತ್ತ ಆಗಿದೆ, ಜರಾ ಬಿ ಚೇಂಜ್ ಹೋ नहीं सकता. ಯಾರೇನೇ ಪ್ರಶ್ನೆ ಕೇಳ್ಬೋದು, ಗೊಂದಲ ಆಗ್ಬೋದು, ಕನ್ಫ್ಯೂಷನ್ ಆಗ್ಬೋದು. ಪರಮಾತ್ಮ ತಿಳಿಸ್ತಾರೆ, ಇದು ನಿಖರವಾದ ಮಾತು. ಬ್ರಹ್ಮ ಬಾಬಾ ಪರಮಾತ್ಮನ ರಥ, ಭಗವಂತನಿಗೆ ಅರ್ಪಣೆಯಾಗಿರುವಂತಹ ಭಾಗ್ಯಶಾಲಿ ರಥ. ಇಲ್ಲಿ ಯಾವುದೇ ಪರಿವರ್ತನೆ ಇಲ್ಲ, ಚೇಂಜ್ ಆಗೋದಿಲ್ಲ. ಯ ಬಾತೆ ತುಮ್ ಹಿ ಸಮಜ್ಕರ್ ಔರ್ ದೂಸರೋಂ ಕೋ ಸಮಜಾತೆ ಹೋ. ಈ ಮಾತುಗಳನ್ನು ತಾವು ತಿಳಿದುಕೊಂಡು ಅನ್ಯರಿಗೂ ತಿಳಿಸುತ್ತೀರಿ. ಆತ್ಮ ಶಿಕ್ಷಣವನ್ನು ಓದುತ್ತದೆ. ಆತ್ಮನೇ ಕಲಿಸುವುದು. ಆತ್ಮ ಮೋಸ್ಟ್ ವ್ಯಾಲ್ಯೂಯಬಲ್. ಆತ್ಮ ಅವಿನಾಶಿಯಾಗಿದೆ. ಕೇವಲ ಈ ಶರೀರ ಸಮಾಪ್ತಿಯಾಗುತ್ತದೆ ಅಷ್ಟೇ. ನಾವೆಲ್ಲ ಆತ್ಮರು अपने परमपिता परमात्मा से रचता और रचना के आदि मध्य अंत के 84 जन्मों की नॉलेज ले रहे हैं. ರಚಯಿತ ಪರಮಾತ್ಮನಿಂದ ರಚನೆಯ ಆದಿ ಮಧ್ಯ ಅಂತ್ಯದ 84 ಜನ್ಮಗಳ ಜ್ಞಾನವನ್ನು ಪಡೆಯುತ್ತಿದ್ದೇವೆ. ನಾಲೆಜ್ ಕಾನ್ ಲೇತೆ ಹೇ. ಯಾರು ನಾಲೆಜ್ ಅನ್ನ, ಜ್ಞಾನವನ್ನು ಪಡೆಯುವಂಥವ್ರು ಯಾರು, ತಿಳಿದುಕೊಳ್ಳುವಂಥವ್ರು ಯಾರು? ಹಮ್ ಆತ್ಮ, ನಾವು ಆತ್ಮ ಆಗಿದ್ದೇವೆ. ಬಾಬಾ ತಿಳಿಸ್ತಾರೆ, ತುಮ್ ಆತ್ಮನೇ ಹಿ नॉलेजफुल बाप से मूल वतन सूक्ष्म वतन को जाना है. मनुष्यों को पता ही नहीं है. ತಾವು ಆತ್ಮರು ನಾಲೆಜ್ಫುಲ್ ತಂದೆಯಿಂದ ಮೂಲವತನ ಸೂಕ್ಷ್ಮವತನವನ್ನು ತಿಳಿದುಕೊಂಡಿದ್ದೀರಿ. ಮನುಷ್ಯರಿಗಂತೂ ಗೊತ್ತೇ ಇಲ್ಲ. ಹಮೇ ಅಪ್ನೆ ಕೋ ಆತ್ಮ ಸಮಜ್ನಾ ಹೈ. ನಾನು ಆತ್ಮ ಅಂತ ತಿಳಿದುಕೊಳ್ಬೇಕು ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ಮನುಷ್ಯರಿಗೆ ಪರಿಚಯನೇ ಇಲ್ಲ. ಮನುಷ್ಯರು ತಮ್ಮನ್ನ ದೇಹ ಎಂದು ತಿಳಿದುಕೊಳ್ತಾರೆ. ಉಲ್ಟಾ ವಿಚಾರ ಅಂತಾರೆ ಬಾಬಾ. ಗಾಯನ್ है ना, ಆತ್ಮ ಸತ್ಯ ಚಿತ್ है. ಆತ್ಮ ಸತ್ಯ ಅಂದ್ರೆ ಅವಿನಾಶಿ, ಚಿತ್ ಅಂದ್ರೆ ಚೈತನ್ಯ, आनंद स्वरूप है. परमात्मा की सबसे जास्ती महिमा है. एक बात की कितनी महिमा है. परमात्मा ಅಂತೂ ಅತ್ಯಂತ ಶ್ರೇಷ್ಠ ಮಹಿಮಾ ಯೋಗ್ಯ. ಜಾಸ್ತಿ ಮಹಿಮೆಗಳಿರೋದೇ ಪರಮಾತ್ಮನ ಮಹಿಮೆಗಳು. ಒಬ್ಬ ತಂದೆಯ ಮಹಿಮೆಗಳು ಅನೇಕ. ಪರಮಾತ್ಮ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. मच्छर आदि की तो इतनी महिमा नहीं करेंगे कि वह दुख हरता सुख करता ज्ञान का सागर है. नहीं, यह तो बाप की महिमा है. तुम बच्चे भी मास्टर दुख हरता सुख करता हो. ಪರಮಾತ್ಮನಿಗೆ ಎಷ್ಟು ಮಹಿಮೆಗಳಿದ್ದಾವೆ. ಜ್ಞಾನ ಸಾಗರ, ಪತಿತ ಪಾವನ. ನಾವು ಮಕ್ಕಳು ಸಹ ಈಗ ಮಾಸ್ಟರ್ ದುಃಖ ಹರ್ತ ಸುಖ ಕರ್ತ ಆಗಬೇಕು.
तो बच्चों को भी ये नॉलेज नहीं थी, जैसे ಬೇಬಿ ಬುದ್ಧಿ ಥೆ. ಸಣ್ಣ ಮಕ್ಕಳ ಬುದ್ಧಿ ಅಂತಾರೆ ಬಾಬಾ. ಅಂದ್ರೆ ಯಾವ ಜ್ಞಾನವೂ ಸಹ ಪರಮಾತ್ಮ ಕೊಡುವಂತ ಈ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಮೊದಲು ಇರಲಿಲ್ಲ. ತಂದೆ ಈಗ ನಮಗೆ ನಾಲೆಜ್ ಅನ್ನ ಕೊಡ್ತಾ ಇದ್ದಾರೆ. ಸಣ್ಣ ಮಕ್ಕಳಲ್ಲಂತೂ ಜ್ಞಾನ ಇರುವುದಿಲ್ಲಲ್ವಾ. ಅವ್ರ कोई ಅವಗುಣ भी नहीं होता है. ಚಿಕ್ಕ ಮಕ್ಕಳಲ್ಲಿ ಯಾವುದೇ ಅವಗುಣನೂ ಇರುವುದಿಲ್ಲ. ಆದ್ದರಿಂದ ಸಣ್ಣ ಮಕ್ಕಳು ಅಂದ್ರೆ ಮಹಾತ್ಮರು ಅಂತ ಹೇಳ್ತಾರೆ. ಮಹಾತ್ಮರಿಗೂ ಸಮಾನ. ಯಾಕೆಂದ್ರೆ ಪವಿತ್ರ ಆತ್ಮರು. ಜಿತನಾ ಛೋಟಾ ಬಚ್ಚಾ ಉತ್ನಾ ನಂಬರ್ 1 ಫುಲ್. ಎಷ್ಟು ಚಿಕ್ಕ ಮಕ್ಕಳು ಎಷ್ಟು ಚಿಕ್ಕವಿರುತ್ತವೋ ಅಷ್ಟವರು ಮಹಾತ್ಮರಿಗಿಂತನೂ ಶ್ರೇಷ್ಠ. ಅತಿ ಚಿಕ್ಕ ಮಕ್ಕಳು ಅಂದ್ರೆ ಇನ್ನೂ ಪವಿತ್ರ ಆತ್ಮರು. ಅವುಗಳಿಗೆ ಯಾವ ಜಗತ್ತಿನ ಜ್ಞಾನ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ, ಜಿತನಾ ಛೋಟಾ ಬಚ್ಚಾ, ಎಷ್ಟು ಸಣ್ಣ ಮಕ್ಕಳಿರ್ತಾರೋ ಅಷ್ಟು ನಂಬರ್ 1 ಹೂಗಳು. ಬಿಲ್ಕುಲ್ ಹಿ ಜೈಸೆ ಕರ್ಮಾತೀತ ಅವಸ್ಥಾ. ಯಾವ ಪಾಪಕರ್ಮ ಗೊತ್ತಿಲ್ಲ ಅವರಿಗೆ. ಸಂಪೂರ್ಣ ಕರ್ಮಾತೀತ ಅವಸ್ಥೆ ಸಮಾನ. ಅತೀ ಸಣ್ಣ ಮಕ್ಕಳಂದ್ರೆ ಕರ್ಮ ಅಕರ್ಮ ವಿಕರ್ಮ ಯಾವುದ್ರ ಬಗ್ಗೆನೂ ಗೊತ್ತಿಲ್ಲ. ಇಸ್ಲಿಯೇ ವ ಫೂಲ್ ಹೇ. ಅದಕ್ಕೆ ಸಣ್ಣ ಅತೀ ಚಿಕ್ಕ ಮಕ್ಕಳು ಅಂದ್ರೆ ಹೂವಿನ ಸಮಾನ. ಸಬ್ಕೋ ಕಶಿಶ್ ಕರ್ತೆ ಹೇ. ಸಣ್ಣ ಮಕ್ಕಳು ನೋಡಿ ಎಲ್ಲರನ್ನೂ ಆಕರ್ಷಿಸ್ತವೆ. ಕಾರಣ ಪವಿತ್ರತೆಯ ಶಕ್ತಿ ಇದೆ. ಕರ್ಮಾತೀತ ಅವಸ್ಥೆ ಇದ್ದಂತೆ ಯಾವ ಪ್ರಕಾರದ ಪಾಪಕರ್ಮ ಗೊತ್ತಿಲ್ಲ. ಜೈಸೆ ಏಕ್ ಬಾಪ್ ಸಬಿಕೋ ಕಶಿಶ್ ಕರ್ತೆ ಹೇ. ನೋಡಿ ಪರಮಾತ್ಮ ತಂದೆ ಹೇಗೆ ಎಲ್ಲರಿಗೂ ಆಕರ್ಷಣೆ, ಹಾಗೆ ಸಣ್ಣ ಮಕ್ಕಳು ಸಹ ಆಕರ್ಷಕ. ಬಾಬಾ ಚಿಕ್ಕ ಮಕ್ಕಳ ಬಗ್ಗೆ ಹೇಳ್ತಾರೆ. ಕಾರಣ ಪವಿತ್ರತೆ. ಬಾಪ್ ಆಯೇ ಹಿ ಹೇ ಸಬಿಕೋ ಕಶಿಶ್ ಕರ್ ಖುಷ್ಬುದಾರ್ ಫೂಲ್ ಬನಾನೆ. ಬಾಬಾ ಉದಾಹರಣೆ ಕೊಡ್ತಾ ಇದ್ದಾರೆ. ಈಗ ತಂದೆ ಬಂದಿರುವುದೇ ಎಲ್ಲರನ್ನೂ ಸಹ ಆಕರ್ಷಣೆ ಮಾಡಿ ಸುಗಂಧ ಭರಿತ ಹೂಗಳನ್ನಾಗಿ ಮಾಡಲು. ಕೈ ತೋ ಕಾಂಟೆಗೆ ಕಾಂಟೆ ಹಿ ರಹ ಜಾತೆ ಹೇ. ಇಷ್ಟು ಸುಗಂಧ ಭರಿತ ಹೂಗಳನ್ನಾಗಿ ಮಾಡಲು ಬಾಬಾ ಬಂದಿದ್ದಾರೆ. ಆದರೂ ಕೆಲವರು ಮುಳ್ಳಿದ್ದಂಥವರು ಮುಳ್ಳಾಗಿ ಉಳ್ಕೊಳ್ತಾರೆ. ಹೂಗಳಾಗುವ ಪ್ರಯತ್ನ ಪಡುವುದಿಲ್ಲ. ಪಂಚ ವಿಕಾರಗಳಿಗೆ ವಶೀಭೂತ ಆಗಿರುವ ಕಾರಣ ಅವರಿಗೆ ಮುಳ್ಳುಗಳು ಅಂತ ಹೇಳಲಾಗ್ತದೆ. ನಂಬರ್ 1 ಕಾಂಟ ಮುಳ್ಳು ಅಂದ್ರೆ ದೇಹ ಅಭಿಮಾನ. ಅದರಿಂದ ಎಲ್ಲಾ ಮುಳ್ಳುಗಳು ಹುಟ್ಟುತ್ತವೆ. ಕಾಂಟೋ ಕಾ ಜಂಗಲ್ ಬಹುತ್ ದುಃಖ ಹೋತಾ ಹೈ. ಎಲ್ಲಾ ಮುಳ್ಳುಗಳು ಜನ್ಮ ಪಡೆದು ಅಂದ್ರೆ ವಿಕಾರಗಳೆಲ್ಲವೂ ಸಹ ಹುಟ್ಕೊಳ್ತವೆ. ಕೊನೆಗೆ ಈ ಜಗತ್ತೇ ಒಂದು ಮುಳ್ಳಿನ ಕಾಡು. ಬಾಬಾ ಹೇಳ್ತಾರೆ, ಬಹುತ್ ದುಃಖ ದೇತಾ ಹೈ. ಮುಳ್ಳಿನ ಕಾಡಲ್ಲಿ ಬಹಳಷ್ಟು ದುಃಖ ಕೊಡ್ತಾರೆ. ಮುಳ್ಳಂದ್ರೆ ದುಃಖ ಕೊಡೋದು. ಕಿಸಮ್ ಕಿಸಮ್ ಕೆ ಕಾಂಟೆ ಜಂಗಲ್ ಮೇ ಹೋತೆ ಹೈ ನಾ. ಮುಳ್ಳುಗಳ ಒಂದು ಗಿಡಗಳು ಬಹಳ ಇರ್ತವೆ. ಒಂದು ಕಾಡಲ್ಲಿ ನೋಡಿ ಎಷ್ಟು ವೆರೈಟಿ ಮುಳ್ಳಿನ ಗಿಡಗಳಿರ್ತವೆ. ಹೊಸ ಜಗತ್ತು ಅಂದ್ರೆ ಅಲ್ಲಿ ಮುಳ್ಳುಗಳೇ ಇಲ್ಲ. ಅದಕ್ಕೆ ಅದು ಸುಖಧಾಮ ಎಂದು ಹೇಳಲಾಗುತ್ತದೆ. ಶಿವಬಾಬಾ ಫೂಲೋಂ ಕಾ ಬಗೀಚಾ ಲಗಾತೆ ಹೈ. ರಾವಣ್ ಕಾಂಟೋಂ ಕಾ ಜಂಗಲ್ ಲಗಾತಾ ಹೈ. ಶಿವಬಾಬಾ ಹೂವಿನ ತೋಟವನ್ನ ನಿರ್ಮಾಣ ಮಾಡ್ತಾರೆ. ರಾವಣ ಮುಳ್ಳಿನ ಕಾಡನ್ನ ಮಾಡ್ತಾ ಇದ್ದಾನೆ. ಆದ್ದರಿಂದ ರಾವಣ್ ಕೋ ಕಾಂಟೋಂ ಕಿ ಜಾಡಿಯೋಂ ಸೆ ಜಲಾತೆ ಹೈ. ಅದಕ್ಕೆ ರಾವಣನನ್ನ ಮುಳ್ಳುಗಳಿಂದ ಸುಟ್ಟಾಕ್ಬಿಡುತ್ತಾರೆ. ಯಾಕಂದ್ರೆ ಈ ಜಗತ್ತನ್ನ ಮುಳ್ಳಿನ ಕಾಡು ಮಾಡಿದ್ದೆ ರಾವಣ ಅಂದ್ರೆ ಪಂಚವಿಕಾರ. ಅವ್ರ ಬಾಪ್ ಪರ್ ಫೂಲ್ ಚಢಾತೆ ಹೈ. ಯಾರು ಹೂಗಳನ್ನಾಗಿ ಮಾಡಿದರೋ ಅವರಿಗೆ ಹೂವನ್ನೇ ಅರ್ಪಿಸ್ತಾರೆ. ಮುಳ್ಳನ್ನಾಗಿ ಮಾಡಿದಂಥವ್ರನ್ನ ಮುಳ್ಳುಗಳಿಂದನೇ ಸುಟ್ಟಾಕ್ತಾರೆ. ಬಾಬಾ ನಮ್ಮೆಲ್ಲರನ್ನು ಹೂಗಳನ್ನಾಗಿ ಮಾಡುವ ಕಾರಣ ಪರಮಾತ್ಮನಿಗೆ ಹೂವನ್ನ ಅರ್ಪಣೆ ಮಾಡುತ್ತಾರೆ. इन बातों को बाप जाने और बच्चे जाने और न जाने कोई. ಪರಮಾತ್ಮನ ಈ ಶ್ರೇಷ್ಠ ಕರ್ತವ್ಯ ತಂದೆಗೆ ಗೊತ್ತು, ನಾವು ಮಕ್ಕಳಿಗೆ ಗೊತ್ತು, ಇನ್ಯಾರಿಗೂ ಸಹ ಗೊತ್ತಿಲ್ಲ. तुम बच्चे जानते हो ಡ್ರಾಮಾ में एक पार्ट 2 बार बज न सके. ಬಾಬಾ ಈಗಾಗಲೇ ಹೇಳಿದಂತೆ ಈ ಸೃಷ್ಟಿ ನಾಟಕದಲ್ಲಿ ಒಂದೇ ಪಾತ್ರ 2 ಬಾರಿ ಅಭಿನಯಿಸಲಾಗುವುದಿಲ್ಲ. ಬುದ್ಧಿಯಲ್ಲಿದೆ, ಸಾರಿ ದುನಿಯಾ ಮೇ ಜೋ ಪಾಠ ಬಜ್ತಾ ಹೈ ವ ಏಕ್ ದೋ ಸೆ ನಯಾ ಹೈ. ಜಗತ್ತಿನಲ್ಲಿ ಏನೆಲ್ಲ ಪಾತ್ರ ನಡೀತಾ ಇದೆಯೋ ಒಂದು ಪಾತ್ರಕ್ಕಿಂತ ಇನ್ನೊಂದು ಪಾತ್ರ ಭಿನ್ನವಾಗಿದೆ, ಹೊಸತಾಗಿದೆ. तुम विचार करो सत्युग से लेकर अब तक कैसे दिन बदल जाता है. ಸತ್ಯುಗದಿಂದ ಹಿಡಿದು ಈಗಿನವರೆಗೂ ಈ ಕ್ಷಣದವರೆಗೂ ಹೇಗೆ ದಿನಗಳು ಬದಲಾಗ್ತಾ ಇದೆ. ಎಲ್ಲಾ ಚಟುವಟಿಕೆಗಳು ಸಹ ಬದಲಾಗ್ತಾ ಇದೆ. 5,000 ವರ್ಷದ ಈ ಟೋಟಲಿ ಸೃಷ್ಟಿ ನಾಟಕದ ಈ ರೆಕಾರ್ಡ್ ಪಾತ್ರ ಆತ್ಮನಲ್ಲಿ ತುಂಬಿದೆ. ಅದು ಎಂದಿಗೂ ಸಹ ಬದಲಾಗುವುದಿಲ್ಲ. ಪ್ರತಿಯೊಬ್ಬರದು ಸಹ ಪ್ರತಿಯೊಂದು ಆತ್ಮನ ಪಾತ್ರ ತಮ್ಮದೇ ಆಗಿದೆ. ಇದು ಬಹಳ ಸೂಕ್ಷ್ಮ ವಿಚಾರ. ಕೋಯಿಕಿ ಬುದ್ಧಿ ಮೇ ಆನ ಸಕೆ, ಯಾರ ಬುದ್ಧಿಯಲ್ಲೂ ಇಲ್ಲ. ಇಸ್ ಡ್ರಾಮಾ ಕೆ ಪಾಸ್ಟ್ ಪ್ರೆಸೆಂಟ್ और ಫ್ಯೂಚರ್ ಕೋ ತುಮ್ ಜಾನ್ತೆ ಹೋ. ನಾಟಕದ ಆದಿ ಮಧ್ಯ ಅಂತ್ಯ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅನ್ನ ತಾವು ತಿಳಿದುಕೊಂಡಿದ್ದೀರಿ. ಇದು ಒಂದು ಶಾಲೆ ಅಲ್ವಾ. ಪವಿತ್ರ ಬನ್ ಬಾಪ್ ಕೋ ಯಾದ್ ಕರ್ನೆ ಕಿ ಪಢಾಯಿ ಬಾಪ್ ಪಢಾತೆ ಹೈ. ಪವಿತ್ರರಾಗಿ
ತಂದೆಯನ್ನು ನೆನಪು ಮಾಡುವಂತಹ ಶಿಕ್ಷಣ ತಂದೆ ನಮಗೆ ಓದಿಸುತ್ತಾರೆ. ಈ ಮಾತುಗಳು ಎಂದಾದರೂ ನಾವು ವಿಚಾರಿಸಿದ್ದೀವ? सोची कि बाप आकर ऐसे पति से पावन बनाने की पढ़ाई पढ़ाएंगे ಎಂದಾದರೂ ಯೋಚನೆ ಮಾಡಿದಿವಾ? ತಂದೆಯೇ ಬಂದು ಈ ರೀತಿ ನಮ್ಮನ್ನ ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ ಅಂತ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ, ಓದಿಸುತ್ತಾರೆ. ಈ ವಿಚಾರ ನಮಗೆ ಮೊದಲು ಗೊತ್ತಿರಲಿಲ್ಲ. ಈ ಶಿಕ್ಷಣದಿಂದಲೇ ನಾವು ವಿಶ್ವದ ಮಾಲೀಕರಾಗುತ್ತೇವೆ. ಭಕ್ತಿ ಮಾರ್ಗದ ಪುಸ್ತಕಗಳಂತೂ ಭಿನ್ನವಾಗಿದೆ. ಉಸ್ಕೋ ಕಭಿ ಪಢಾಯಿ ನಹಿ ಕಹಾ ಜಾತಾ ಹೈ. ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಪುಸ್ತಕಗಳಿದಾವೆ ಅವೆಲ್ಲ ಶಾಸ್ತ್ರ ಪುಸ್ತಕಗಳು, ಆದರೆ ಅದೆಂದಿಗೂ ಸಹ ಶಿಕ್ಷಣ ಅಂತ ಹೇಳಲಾಗೋದಿಲ್ಲ. वो फिर निकलकर अपने असली धर्म में ज्ञान के बिना सद्गति हो भी कैसे. बाप बिना ज्ञान कहाँ से आए. ತಂದೆ ಬಂದು ಜ್ಞಾನವನ್ನು ಕೊಡುತ್ತಾರೆ, ಜ್ಞಾನದಿಂದಲೇ ಸದ್ಗತಿ. ತಂದೆ ಇಲ್ಲದೆ ಜ್ಞಾನ ಎಲ್ಲಿಂದ ಸಿಗುತ್ತದೆ? ಸದ್ಗತಿಯ ಜ್ಞಾನವನ್ನು ಕೊಡುತ್ತಾರೆ. ಸದ್ಗತಿ में जब तुम होंगे तब भक्ति करेंगे. ಸದ್ಗತಿಯಲ್ಲಿದ್ದಾಗ ಮತ್ತೆ ಭಕ್ತಿಯ ಅವಶ್ಯಕತೆ ಇದೆಯಾ? ನಹಿ, ಇಲ್ಲ. ಅಲ್ಲಿರುವುದೇ ಅಪಾರ ಸುಖ. ಮತ್ತೆ ಭಕ್ತಿ ಶುರುವಾಗ್ತದೆ. ಕಿಸ್ಲಿಯೇ ಕರೆ? ಸತ್ಯುಗದಲ್ಲಿ ಅಪಾರವಾದ ಸುಖ ಇದೆ. ಸುಖ, ಶಾಂತಿ, ಸಂಪತ್ತು ಎಲ್ಲವೂ ಸಂಪೂರ್ಣವಾಗಿರುತ್ತದೆ. ಸದ್ಗತಿ ಇದೆ. ಆಗ ಭಕ್ತಿಯ ಅವಶ್ಯಕತೆ ಇದೆಯಾ? ಯಾರಿಗಾಗಿ ಭಕ್ತಿ ಮಾಡಬೇಕು? ಏನು ಪಡೆಯುವುದಕ್ಕಾಗಿ ಭಕ್ತಿ ಮಾಡಬೇಕು? ಸದ್ಗತಿನೇ ಸಿಕ್ಕಿರುತ್ತದೆ. ಈ ಜ್ಞಾನ ಈಗ ಮಾತ್ರ ನಮಗೆ ಸಿಗುತ್ತಿದೆ. ಎಲ್ಲವೂ ಆತ್ಮನಲ್ಲಿ ಜ್ಞಾನ ತುಂಬಿದೆ. ಆತ್ಮ ಕಾ ಕೋಯಿ ಧರ್ಮ ನಹಿ ಹೋತಾ ಹೈ. ಆತ್ಮನ ಯಾವುದೇ ಧರ್ಮ ಇಲ್ಲ. ಆತ್ಮ ಶರೀರವನ್ನ ಧಾರಣೆ ಮಾಡುತ್ತದೆ. ಫಿರ್ ಕಹತೆ ಫಲಾನ ಇಸ್ ಧರ್ಮ ಕಾ ಹೈ. ದೇಹದ ಲಾಂಛನೆ ನೋಡುವಾಗ ಇಂಥ ಧರ್ಮ ಇಂಥ ಧರ್ಮ ಅಂತ ಹೇಳ್ತಾರೆ. ಆತ್ಮನಿಗೆ ಯಾವುದೇ ಧರ್ಮ ಇಲ್ಲ. ಆತ್ಮನ ಯಾವುದೇ ಜಾತಿ ಇಲ್ಲ. ಆತ್ಮ ಕಾ ಧರ್ಮ ಕ್ಯಾ ಹೈ? ಏಕ ತೋ ಆತ್ಮ ಬಿಂದಿ ಮಿಸಲ್ ಹೈ. ಆತ್ಮ ಅಂತೂ ಬಿಂದು ರೂಪ ಇದೆ, ಶಾಂತ ಸ್ವರೂಪ. ಶಾಂತಿಯ ಧಾಮದಲ್ಲಿ ಆತ್ಮನ ನಿವಾಸ ಸ್ಥಾನ. ಅಭಿ ಬಾಪ್ ಸಮझाते हैं सभी बच्चों का बाप पर हक है. ಎಲ್ಲಾ ಮಕ್ಕಳಿಗೂ ಸಹ ತಂದೆ ಮೇಲೆ ಅಧಿಕಾರ ಇದೆ. उसको कभी पढ़ाई नहीं. बहुत बच्चे हैं जो और धर्मों में कन्वर्ट हो गए हैं. ಅನೇಕ ಮಕ್ಕಳು ಬೇರೆ ಬೇರೆ ಧರ್ಮಗಳಲ್ಲಿ ಸಹ ಕನ್ವರ್ಟ್ ಆಗಿಬಿಡುತ್ತಾರೆ. ಮತ್ತೆ ಮೂಲ ಧರ್ಮದಲ್ಲಂತೂ ಬರಲೇಬೇಕು. ದೇವಿ ದೇವತಾ ಧರ್ಮ ಬಿಟ್ಟು ಅನ್ಯ ಧರ್ಮದಲ್ಲಿಯೂ ಸಹ ಕೆಲವರು ಹೋಗಿರ್ತಾರೆ. वो सभी पत्ते लौट अपनी जगह पर आ जाएंगे. ಮತ್ತೆ ಆ ಮೂಲ ಧರ್ಮದಲ್ಲಿ ಇರುವಂತವರು ಆ ಎಲೆಗಳು ಮತ್ತೆ ಪುನಃ ಅದೇ ಸ್ಥಾನಕ್ಕೆ ಬಂದು ಬಿಡುತ್ತಾರೆ. तुम्हें पहले पहले तो बाप का परिचय देना है. ತಾವು ಮೊಟ್ಟ ಮೊದಲು ತಂದೆ ಪರಿಚಯವನ್ನು ಕೊಡಬೇಕು. ಈ ಮಾತುಗಳಲ್ಲಿ ಕೆಲವರು ಗೊಂದಲ ಆಗಿಬಿಡುತ್ತಾರೆ. तुम बच्चे समझते हो अभी हमें कौन पढ़ाते हैं. ತಾವು ಮಕ್ಕಳಿಗೆ ಗೊತ್ತಿದೆ, ಈಗ ನಮಗೆ ಓದಿಸುವಂತವರು ಯಾರು? ಬೇಹದ್ದಿನ ತಂದೆ ಶ್ರೀಕೃಷ್ಣ ಅಂತೂ ದೇಹಧಾರಿಯಾಗಿದ್ದಾರಲ್ವಾ. ಇನ್ಕೋ ಬ್ರಹ್ಮ ಬಾಬಾ ಕೋ ಬಿ ದಾದಾ ಕಹಿಂಗೆ. ಬ್ರಹ್ಮ ತಂದೆಗೆ ದಾದಾ ಅಂತ ಹೇಳಲಾಗ್ತದೆ. ತಾವೆಲ್ಲರೂ ಸಹ ಆತ್ಮ ಸಹೋದರ ಸಹೋದರಾಗಿದ್ದೀರಿ. फिर है मर्तबे के ऊपर भाई का शरीर कैसा है, बहन का शरीर कैसे है. आत्मा का एक छोटा आत्मा तो एक छोटा सितारा है. ಶರೀರ ಭಿನ್ನ ಭಿನ್ನ ಇರುತ್ತದೆ. ಆತ್ಮ ಅಂತೂ ಅತಿ ಸೂಕ್ಷ್ಮ ನಕ್ಷತ್ರವಾಗಿದೆ. ಇತನಿ ಸಾರಿ ನಾಲೆಜ್ ಏಕ್ ಛೋಟೆ ಸೆ ಸಿತಾರೆ ಮೇ ಹೈ. ಇಷ್ಟು ನಾಲೆಜ್ ಇದೆ ಆತ್ಮನಲ್ಲಿ. सितारा शरीर के बिगर बात भी नहीं कर सकता है. सितारे को पाठ बजाने के लिए इतने ढेर ऑर्गन्स मिले हुए हैं. तुम सितारों की दुनिया ही अलग है. आत्म नक्षत्र समान. ಆತ್ಮನಿಗೆ ಪಾತ್ರವನ್ನು ಅಭಿನಯಿಸಬೇಕಾದ್ರೆ ಶರೀರ ಬೇಕು. ಆತ್ಮಗಳ ಜಗತ್ತು ಶಾಂತಿಯ ಧಾಮ, ಪರಮಧಾಮ. ಆತ್ಮ यहाँ आकर फिर शरीर धारण करती है. शरीर छोटा बड़ा होता है. ಶರೀರ ಇದರ ಅವಸ್ಥೆ ಬದಲಾಗ್ತದೆ. ಆತ್ಮ ಅಂತೂ ಅತಿ ಸೂಕ್ಷ್ಮ. ಆತ್ಮ ही अपने बाप को याद करती है. ತಂದೆ ನೆನಪು ಮಾಡೋದು ಸಹ ಆತ್ಮ. वह भी जब तक शरीर में है. ಶರೀರ ಇರುವ ತನಕ ಆತ್ಮ ನೆನಪು ಮಾಡುತ್ತದೆ ತಂದೆಯನ್ನ. घर में आत्मा बाप को याद करेंगे. ಪರಂಧಾಮದಲ್ಲಿ ಆತ್ಮನಿಗೆ ಶರೀರ ಇಲ್ಲ. ಅಲ್ಲಿ ನಾವೇನಾದ್ರೂ ನೆನಪು ಮಾಡ್ತೀವಾ? नहीं, ಇಲ್ಲ. वहाँ कुछ भी मालूम नहीं पड़ता है हम कहाँ है. ಪರಮಧಾಮದಲ್ಲಿ ಆತ್ಮನಿಗೆ ನಾವೆಲ್ಲಿದ್ದೀವಿ ಅನ್ನೋದು ಏನೂ ಗೊತ್ತಿರುವುದಿಲ್ಲ. ಆತ್ಮ ಮತ್ತು ಪರಮಾತ್ಮ
दोनों जब शरीर में है, इब्बरू ಶರೀರದಲ್ಲಿದ್ದಾಗ ಆತ್ಮ और परमात्मा का ಮೇಳ कहा जाता है. ಪರಂಧಾಮದಲ್ಲಿ ನಾವೆಲ್ಲ ಪರಮಾತ್ಮನ ಜೊತೆಗೆ ಇರ್ತೇವೆ, ಆದರೆ ಗೊತ್ತಾಗೋದಿಲ್ಲ. ಶರೀರದಲ್ಲಿ ಬಂದ ಮೇಲೆ ಆತ್ಮ ಮತ್ತು ಪರಮಾತ್ಮನ ಸಂಗಮ ಆಗುತ್ತದೆ. ಅದು ಈಗ ಸಂಗಮಯುಗದಲ್ಲಿ, ಈ ಸಾಕಾರ ಜಗತ್ತಿನಲ್ಲಿ. ಗಾಯನವೂ ಸಹ ಇದೆ. ಆತ್ಮ ಪರಮಾತ್ಮ ಅಗಲಿ ಬಹಳ ಸಮಯವಾಯಿತು. ಎಷ್ಟು ಸಮಯ ಆಗಿರ್ಬೋದು? ಯಾದ ಆತಾ ಹೇ ಕಿತ್ನಾ ಸಮಯ ಅಲಗ್ ರಹೆ? ನೆನಪಿದೆಯಾ ಎಷ್ಟು ಸಮಯ ಆಯಿತು ಅಗಲಿ? ಸೆಕೆಂಡ್ ಪಾಸ್ ಮಾಡ್ತಾ ಮಾಡ್ತಾ 5,000 ವರ್ಷಗಳು ಕಳೆದು ಹೋಯಿತು. ಫಿರ್ 1 ನಂಬರ್ ಸೆ ಶುರು ಕರ್ನಾ ಹೇ, ಮತ್ತೆ 1 ನಂಬರಿಂದ ಶುರು ಮಾಡಬೇಕು. एक्यूरेट ಲೆಕ್ಕ ಇದೆ ಅಲ್ವಾ? अभी तुमसे कोई पूछे इसने कब जन्म लिया था, तो तुम एक्यूरेट बता सकते हो. श्री कृष्ण ही पहले नंबर में जन्म लेते हैं. ಈಗ ಜ್ಞಾನ ಸ್ಪಷ್ಟವಾಗಿ ಅರ್ಥ ಆಗಿರುವ ಕಾರಣ, ಉದಾಹರಣೆಗೆ ಶ್ರೀಕೃಷ್ಣ ಯಾವಾಗ ಜನ್ಮ ಪಡೆದಿದ್ರು ಅಂತ ಕೇಳಿದರೆ एक्यूरेट ಆಗಿ ಹೇಳ್ಬೋದಲ್ವಾ? ಫಸ್ಟ್ ನಂಬರ್ ಅಲ್ಲಿ ಜನ್ಮ ಪಡೆದಂತವರೇ ಶ್ರೀಕೃಷ್ಣ. ಶಿವ ಕಾ ತೋ ಕುಚ್ ಭಿ ಮಿನಿಟ್ ಸೆಕೆಂಡ್ नहीं निकाल सकते हैं. ಶ್ರೀಕೃಷ್ಣನ ಜನ್ಮ ಯಾವಾಗಾಯ್ತು ಹೇಳ್ಬೋದು. ಶಿವನ ಪರಮಾತ್ಮನ ಜನ್ಮನೇ ಇಲ್ಲ. ಅದೇ ಪರಮಾತ್ಮ ಈ ಸೃಷ್ಟಿಗೆ ಯಾವಾಗ ಬಂದಿದ್ದಾರೆ, ನಿಮಿಷ ಸೆಕೆಂಡ್ ತೆಗಿಬೋದಾ? ಶ್ರೀಕೃಷ್ಣನ ತಿಥಿ ತಾರೀಖು ಮಿನಿಟ್ ಸೆಕೆಂಡ್ ಎಲ್ಲವೂ ತೆಗಿತಾರೆ, ಹೇಳ್ಬೋದು. ಮನುಷ್ಯ ಕಿ ಗಡಿ ಮೇ ಫರಕ್ ಪಡ್ ಸಕ್ತಾ ಹೈ. ಮನುಷ್ಯರು ಹುಟ್ಟಿರುವಂತಹ ಗಳಿಗೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಹೇಳ್ಬೋದು. ಶಿವಬಾಬಾ ಕೆ ಅವತರಣ ಮೇ ತೋ ಬಿಲ್ಕುಲ್ ಫರಕ್ नहीं ಪಡ್ ಸಕ್ತಾ ಹೈ. ಪರಮಾತ್ಮನ ಅವತರಣೆಯಲ್ಲಿ ಸ್ವಲ್ಪವೂ ವ್ಯತ್ಯಾಸ ಇಲ್ಲ. ಗೊತ್ತೇ ಆಗುವುದಿಲ್ಲ ಪರಮಾತ್ಮ ಈ ಜಗತ್ತಿಗೆ ಯಾವಾಗ ಬರ್ತಾರೆ. ऐसे भी नहीं ಸಾಕ್ಷಾತ್ಕಾರ ಹುವಾ ತಬ್ ಆಯಾ. ಬ್ರಹ್ಮ ಬಾಬನಿಗೆ ಸಾಕ್ಷಾತ್ಕಾರ ಆಯ್ತಲ್ಲ, ಅವಾಗ ಬಂದ್ರ. ಪರಮಾತ್ಮ ಈ ಸೃಷ್ಟಿಗೆ ಬಂದಿರೋದು, ಪರಮಾತ್ಮ ಬ್ರಹ್ಮನ ತನುವಿನಲ್ಲಿ ಪ್ರವೇಶಿಸಿರುವಂತಹ ಕ್ಷಣ, ಈ ಸೃಷ್ಟಿಗೆ ಅವತರಣೆ ಆಗಿರುವಂತಹ ಗಳಿಗೆ ಯಾವುದು ಗೊತ್ತಾಗೋದಿಲ್ಲ. नहीं ಅಂದಾಜ್ ಲಗಾ ಸಕ್ತೆ ಹೋ. ನೀವು ಬೇಕಾದ್ರೆ ಅಂದಾಜು ಹೇಳ್ಬೋದು. ಮಿನಿಟ್ ಸೆಕೆಂಡ್ ಕಾ ಹಿಸಾಬ್ नहीं ಬತಾ ಸಕ್ತೆ ಹೈ. ಇಂಥ ಸಮಯ ಇಂಥ ವರ್ಷ ಅಂತ ಅಂದಾಜಲ್ಲಿ ಹೇಳ್ಬೋದು. ಆದರೆ ಯಾವ ಕ್ಷಣ ಯಾವ ನಿಮಿಷದಲ್ಲಿ ಅಂತ ಲೆಕ್ಕ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಪರಮಾತ್ಮನ ಚರಿತ್ರೆಯನ್ನು ಅಷ್ಟು ಸುಲಭವಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಉನ್ಕಾ ಅವತರಣ ಬಿ, ಯಾಕೆ ಪರಮಾತ್ಮನ ಅವತರಣೆಯ ಬಗ್ಗೆ ಸ್ಪಷ್ಟವಾಗಿ ಲೆಕ್ಕ ಇಲ್ಲ? ಯಾಕಂದರೆ ಪರಮಾತ್ಮನ ಅವತರಣೆಯು ಅಲೌಕಿಕ. ಬರುವುದೇ ಬೇಹದ್ದಿನ ರಾತ್ರಿಯಲ್ಲಿ, ಅಜ್ಞಾನ ಅಂಧಕಾರದ ಈ ಕಲಿಯುಗದ ಸಮಯದಲ್ಲಿ. ಬಾಕಿ और भी जो अवतरण आदि होते हैं उनका पता पड़ता है. आत्मा शरीर में प्रवेश करती है, छोटा चोला पहनती है, फिर धीरे धीरे बड़ा होता है. ಆತ್ಮ ಶರೀರದಲ್ಲಿ ಪ್ರವೇಶಿಸುತ್ತದೆ. ಮೊದಲು ಚಿಕ್ಕ ಶರೀರ ಇರುತ್ತದೆ, ನಿಧಾನವಾಗಿ ದೇಹನೂ ಸಹ ವೃದ್ಧಿ ಆಗ್ತಾ ಬರ್ತದೆ. ಶರೀರದ ಅವಸ್ಥೆಗಳು ಬದಲಾಗ್ತಾ ಹೋಗ್ತದೆ. शरीर के साथ आत्मा बाहर आती है. इन सभी बातों को विचार सागर मंथन कर फिर समझाना होता है. ಈ ಎಲ್ಲಾ ಮಾತುಗಳ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು, ಮತ್ತೆ ಅನ್ಯರಿಗೂ ತಿಳಿಸಬೇಕು. ಕಿತನೆ ಢೇರ್ ಮನುಷ್ಯ ಹೈ, ಏಕ್ ನ ಮಿಲೆ ದೂಸರೆ ಸೆ. ಜಗತ್ತಿನಲ್ಲಿ ಎಷ್ಟು ಮನುಷ್ಯಾತ್ಮರಿದ್ದಾರೆ, ಎಷ್ಟು ಜನರ ಪಾತ್ರ ಇದೆ. ಒಬ್ಬರ ಪಾತ್ರ ಇದ್ದಂತೆ ಮತ್ತೊಬ್ಬರ ಪಾತ್ರ ಇಲ್ಲ. ಕಿತನಾ ಬಡಾ ಮಾಂಡವಾ ಹೈ, ಇದು ದೊಡ್ಡ ಸೃಷ್ಟಿ ನಾಟಕದ ರಂಗ ಮಂಟಪ. जिससे बड़ा हॉल है जिसमें बेहद का नाटक चलता है. ಹೇಗೆ ಒಂದು ದೊಡ್ಡ ಸ್ಟೇಜ್ ಅಥವಾ ಹಾಲ್ ಇರುತ್ತದೆ, ಅಲ್ಲಿ ಒಂದು ದೊಡ್ಡ ನಾಟಕ ನಡೀತದಲ್ವಾ, ಹಾಗೆ ಈ ಸೃಷ್ಟಿಯ ಒಂದು ರಂಗಮಂಟಪ. ತುಂಬ ಬಚ್ಚೆ ಯಹಾ ಆತೆ ಹೋ. ಬಾಬಾ ಹೇಳ್ತಾರೆ, ತಾವು ಮಕ್ಕಳು ಇಲ್ಲಿ ಬಂದಿರುವುದೇ ನರನಿಂದ ನಾರಾಯಣ ಆಗಲು. ತಂದೆ ಹೊಸ ಸೃಷ್ಟಿಯ ರಚನೆಯನ್ನು ಮಾಡುತ್ತಾರೆ. ಆ ಸೃಷ್ಟಿಯಲ್ಲಿ ನಾವು ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. ಬಾಕಿ ಜೋ ಪುರಾಣಿ ದುನಿಯಾ ಹೇ ವತ್ತು ವಿನಾಶ ಹೋನಿ ಹೇ. ಇನ್ನು ಈ ಹಳೆ ಪ್ರಪಂಚ ಅಂತೂ ವಿನಾಶ ಆಗಲಿದೆ. ತಂದೆ ಮೂಲಕ ಹೊಸ ಜಗತ್ತಿನ ಸ್ಥಾಪನೆ ಆಗ್ತಾ ಇದೆ. ಬಾಬಾ ಕೋ ಫಿರ್ ಪಾಲನಾ ಬಿ ಕರ್ನಿ ಹೇ. ಸ್ಥಾಪನೆಯನ್ನು ಮಾಡುತ್ತಾರೆ, ತಂದೆ ಪಾಲನೆಯನ್ನು ಸಹ ಕೊಡುತ್ತಾರೆ. ಜರೂರ್ ಜಬ್ ಯೇ ಶರೀರ್ ಚೋಡೆ ತಬ್ ಫಿರ್ ಸತ್ಯುಗ್ ಮೇ ನಯಾ ಶರೀರ್ ಲೇಕರ್ ಪಾಲನಾ ಕರೆ. ಈಗ ಈ ದೇಹ ಅಂತೂ ಬಿಡಬೇಕು, ಮತ್ತೆ ಸತ್ಯದಲ್ಲಿ ನಮಗೆ ಹೊಸ ಶರೀರದ ಮೂಲಕ ಪಾಲನೆ ಸಿಗ್ತದೆ. उसके पहले इस पुरानी दुनिया का विनाश भी होना है. ಹೊಸ ಪ್ರಪಂಚ ಸತ್ಯುಗ ಸ್ಥಾಪನೆ ಆಗುವುದರ ಒಳಗಾಗಿ ಈ ಹಳೆ ಜಗತ್ತಿನ ವಿನಾಶ ಅಂತೂ ಆಗಲೇಬೇಕು. ಈ ಮುಳ್ಳಿನ ಕಾಡಿಗೆ ಬೆಂಕಿ ಹತ್ಕೊಳ್ಳುತ್ತದೆ. ಪೀಛೆಯ ಭಾರತ್ ಹಿ ರಹೇಗ. ಕೊನೆಗೆ ಉಳಿಯುವುದು ಈ ಭಾರತ. ಇನ್ನು ಉಳಿದೆಲ್ಲವೂ ಸಹ ಸಮಾಪ್ತಿಯಾಗುತ್ತದೆ. ಭಾರತ್ ಮೇ ಬಿ ತೋಡೆ ಬಚೆಂಗೆ. ಭಾರತ ದೇಶದಲ್ಲಿಯೂ ಸಹ ಸ್ವಲ್ಪ ಜನ ಉಳ್ಕೊಳ್ತಾರೆ. ತುಮ್ ಅಬ್ ಮೆಹನತ್ ಕರ್ ರಹೆ ಹೋ, ವಿನಾಶ ಕೆ ಬಾದ್ ಫಿರ್ ಸಜಾಯ್ ನ ಖಾಯ್. ಈಗ ವಿನಾಶದ ನಂತರ ಶಿಕ್ಷೆಯನ್ನು ಭೋಗಿಸಬಾರದು. ಅದಕ್ಕಾಗಿ ನಾವೀಗ ಪುರುಷಾರ್ಥ ಮಾಡ್ತಾ ಇದ್ದೀವಿ, ಪರಿಶ್ರಮ ಪಡ್ತಾ ಇದ್ದೀವಿ.
ಒಂದು ವೇಳೆ ವಿಕರ್ಮ ವಿನಾಶ ಮಾಡಿಕೊಂಡಿಲ್ಲ ಅಂದ್ರೆ ಶಿಕ್ಷೆಯನ್ನು ಭೋಗಿಸಬೇಕಾಗ್ತದೆ, ಪದವಿಯೂ ಸಿಗುವುದಿಲ್ಲ. ತುಮ್ಸೆ ಜಬ್ ಕೋಯಿ ಪೂಛ್ತೆ ಹೈ ತುಮ್ ಕಿಸ್ಕೆ ಪಾಸ್ ಜಾತೆ ಹೋ ತೋ ಬೋಲೋ ಶಿವ ಬಾಬಾ ಕೆ ಪಾಸ್. ನೀವು ಯಾರಾದ್ರೂ ಭೇಟಿಯಾದಾಗ ಕೇಳ್ತಾರೆ, ನೀವು ಯಾರ ಬಳಿ ಹೋಗ್ತಾ ಇದ್ದೀರಿ? ಆಗ ಹೇಳಬೇಕು, ಶಿವ ತಂದೆಯ ಬಳಿ. ಬ್ರಹ್ಮನ ತನುವಿನಲ್ಲಿ ಸ್ವಯಂ ಪರಮಾತ್ಮ ಶಿವ ಬಂದಿದ್ದಾರೆ. ಈ ಬ್ರಹ್ಮ ಏನು ಶಿವ ಅಲ್ಲ. ಎಷ್ಟು ತಂದೆಯನ್ನ ನಾವು ಯಥಾರ್ಥವಾಗಿ ತಿಳಿದುಕೊಳ್ತೇವೆ ತೋ ಬಾಪ್ಗೆ ಸಾಥ್ ಪ್ಯಾರ್ ಬಿ ರಹೇಗ. ಯಥಾರ್ಥ ಪರಿಚಯ ಗೊತ್ತಾಯ್ತು ಅಂದ್ರೆ ಪ್ರೀತಿನೂ ಇರುತ್ತದಲ್ವಾ. ಬಾಬಾ ಕಹತೆ ಹೈ ಬಚ್ಚೆ ತುಮ್ ಔರ್ ಕೋಯಿ ಕೋ ಪ್ಯಾರ್ ನಹಿ ಕರೋ ಔರ್ ಸಂಗ ಪ್ಯಾರ್ ತೋಡ್ ಏಕ್ ಸಂಗ್ ಜೋಡೋ. ಅನ್ಯ ಯಾರನ್ನು ಸಹ ನೀವು ಯಾರ ಸಂಘದಲ್ಲಿ ಹೋಗಬೇಡಿ, ಯಾರ ಸಂಘದಲ್ಲಿ ಸಹ ಪ್ರೀತಿಯನ್ನು ಇಡಬೇಡಿ. ಕೇವಲ ನನ್ನೊಂದಿಗೆ ಪ್ರೀತಿಯನ್ನು ಜೋಡಿಸಿ, ಅನ್ಯ ಸಂಘವನ್ನು ತೊರೆದು ನನ್ನೊಂದಿಗೆ ಬುದ್ಧಿಯೋಗವನ್ನು ಜೋಡಿಸಿರಿ. ಯಾವ ರೀತಿ ಆಶಿಕ್ ಮಾಶಿಕ್ ಇರ್ತಾರಲ್ವಾ, ಇಲ್ಲಿಯೂ ಹಾಗೆ ಅಷ್ಟು ಪ್ರೀತಿ ಇರಬೇಕು ತಂದೆಯ ಬಗ್ಗೆ. 108 ಸಚ್ಚೆ ಆಶಿಕ್ ಬಂತೆ ಹೇ. 108ರಲ್ಲಿ ಬರುವಂತವರು ಸತ್ಯ ಆಶಿಕರು, ಪರಮಾತ್ಮನನ್ನ ಪ್ರೀತಿಸುವಂತವರು. ಅದರಲ್ಲಿಯೂ ಸಹ ಇನ್ನೂ ಸತ್ಯವಾಗಿರುವಂತವ್ರು ಅಂದ್ರೆ ಅಷ್ಟರತ್ನಗಳು. ಅಷ್ಟರತ್ನದ ಮಾಲೆಯೂ ಸಹ ಇದೆ ಅಲ್ವಾ. ಕೆಲವರು ನವರತ್ನದ ಉಂಗುರವನ್ನು ಹಾಕೊಳ್ಳುತ್ತಾರೆ. 8 ದಾನೆ 9 ದಾನ. ಅಷ್ಟರತ್ನಗಳನ್ನು ತಯಾರು ಮಾಡುವಂತವ್ರು ಯಾರು? 9 ರತ್ನ ಯಾಕೆ? ಅಷ್ಟರತ್ನವನ್ನ ತಯಾರು ಮಾಡುವಂತವರು 9ನೇಯವರಂದ್ರೆ ಬಾಬಾ, ಶಿವ ಬಾಬಾ, ಪರಮಾತ್ಮ. ಮುಖ್ಯ ಇರುವಂತವರು ಅಷ್ಟ ದೇವತೆಗಳು. ಇನ್ನು ಮುಂದೆ ದೊಡ್ಡ ಮಾಲೆಯೂ ಸಹ ಇದೆ, 16,108. ಅಷ್ಟು ದೇವತೆಗಳು. ಶಹಜಾದಿಯೋ ಕಾ ಕುಟುಂಬ ಬಂತಾ ಹೈ. ರಾಜ ಮಹಾರಾಜರ ಕುಟುಂಬಗಳು ಸಹ ಇರುತ್ತವೆ. ತ್ರೇತಾಯುಗದ ಕೊನೆಯವರೆಗೂ ಅಷ್ಟೊತ್ತಿಗೆ 16,108ರ ಸಂಖ್ಯೆ ಆಗಿಬಿಡುತ್ತದೆ. ಬಾಬಾ ತೋ ಹತೇಲಿ ಪರ್ ಬಹಿಷ್ಠ ದಿಕ್ಲಾತೆ ಹೈ. ಅಂಗೈಯಲ್ಲಿ ತಂದೆ ನಮಗೆ ಸ್ವರ್ಗವನ್ನು ತೋರಿಸುತ್ತಾರೆ. तुम बच्चों को नशा है कि हम तो सृष्टि के मालिक बनते हैं, बाबा से ऐसा सौदा करना है. ತಾವು ಮಕ್ಕಳಿಗೆ ನಶೆ ಇದೆ, ನಾವೀಗ ಸೃಷ್ಟಿಯ ಮಾಲೀಕರಾಗುತ್ತೇವೆ. ಬಾಬಾ ನಮಗೆ ಇಂತಹ ಒಂದು ಉಡುಗೊರೆಯನ್ನು ಕೊಡುತ್ತಾರೆ. ಕತೆ ಕೊಯ್ ವಿರ್ಲಾ ವ್ಯಾಪಾರಿಯ ಸೌದಾ ಕರೆ. ಈ ರೀತಿ ಪರಮಾತ್ಮನೊಂದಿಗೆ ವ್ಯಾಪಾರ ಮಾಡುವಂತವರು ಬಹಳ ವಿರಳ. ಈ ರೀತಿ ತಂದೆಯೊಂದಿಗೆ ವ್ಯಾಪಾರ ಮಾಡುವಂತವರು, ಒಪ್ಪಂದ ಮಾಡಿಕೊಳ್ಳುವಂತವರು. तो बच्चे ऐसे उमंग में रहो हम जाते हैं बाबा के पास. ತಂದೆ ಬಳಿ ಹೋಗುತ್ತೇವೆ, ಅಷ್ಟು ಉಮಂಗದಲ್ಲಿರಬೇಕು, ಉತ್ಸಾಹದಲ್ಲಿರಬೇಕು. ಉಪರ್ವಾಲ ಬಾಬಾ, ಮೇಲಿರುವಂತವರ ತಂದೆ. ಜಗತ್ತಿನವರಿಗೆ ಇದು ಗೊತ್ತೇ ಇಲ್ಲ. ಓ ಕಹೆಂಗೆ ಕಿ ಇವತ್ತು ಅಂತಿಮ ಆತೆ ಹೇ. ಪರಮಾತ್ಮ ಅಂತಿಮದಲ್ಲಿ ಬರ್ತಾರೆ. ಆ ಅಂತಿಮನೇ ಈಗ ಕಲಿಯುಗದ ಅಂತಿಮ. ವಹಿ ಗೀತಾ ಮಹಾಭಾರತ का समय है. वही यादव जो मूसल निकाल रहे हैं. वही कौरवों का राज्य और वही तुम पांडव खड़े हो. ಈಗ ಅದೇ ಸತ್ಯ ಗೀತಾ ಜ್ಞಾನದಾತ ಗೀತಾ ಜ್ಞಾನವನ್ನು ನುಡಿಸ್ತಾ ಇದ್ದಾರೆ. ಅದೇ ಮಹಾಭಾರತದ ಸಮಯ. ಪುನಃ ಈಗ ಒಂದು ಕಡೆ ವಿಜ್ಞಾನದ ಸಾಧನಗಳಿಂದ ಈ ಜಗತ್ತು ಪ್ರಪಂಚ ವಿನಾಶ ಆಗ್ತದೆ. ಕೌರವರ ರಾಜ್ಯ ನಡೀತಾ ಇದೆ. ಇನ್ನೊಂದು ಕಡೆ ಬಾಬಾ ಹೇಳ್ತಾರೆ, ತಾವೆಲ್ಲ ಪಾಂಡವ ಸೈನ್ಯದವರು ಎದ್ದು ನಿಂತಿದ್ದೀರಿ. ಈಗ ಅದೇ ಸಮಯ, ಕಲಿಯುಗದ ಅಂತಿಮ. ತುಂಬಚ್ಚೆ ಅಭಿ ಘರ್ ಬೇಟೆ ಅಪ್ನಿ ಕಮಾಯಿ ಕರ್ ರಹೆ ಹೋ. ಮನೆಯಲ್ಲೇ ಕುಳಿತು ತಮ್ಮ ಆತ್ಮಿಕ ಸಂಪಾದನೆಯನ್ನ ಮಾಡ್ಕೊಳ್ತಾ ಇದ್ದೀರಿ ತಾವು ಮಕ್ಕಳು. ಬಾಬಾ ಹೇಳ್ತಾರೆ, ಭಗವಾನ್ ಘರ್ ಬೇಟೆ ಆಯಾ ಹುವಾ ಹೈ. ನೋಡಿ, ಭಗವಂತ ಎಷ್ಟು ಸುಲಭವಾಗಿ ನಮಗೆ ಸಿಕ್ಕಿದ್ದಾರೆ. ಮನೆಯಲ್ಲಿ ಕುಳಿತಂತೆಯೇ ತಂದೆ ಬಂದಿದ್ದಾರೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಅಪ್ನಿ ಕಮಾಯಿ ಕರ್ಲೋ. ಈಗ ಸಂಗಮ ಈಗ ಮಾತ್ರ ನಾವು ನಮ್ಮ ಸಂಪಾದನೆ ಮಾಡಿಕೊಳ್ಬಹುದು, ಆತ್ಮಿಕ ಸಂಪಾದನೆ. ಇದು ಬಹಳ ಶ್ರೇಷ್ಠವಾದಂತಹ ಸಮಯ, ಜನ್ಮ, ವಜ್ರ ಸಮಾನ ಜನ್ಮ, ಬಹಳ ಅಮೂಲ್ಯ, ಅನ್ಮೋಲ್ ಹೇ, ಅಮೋಲ್. ಬಾಬಾ ಹೇಳ್ತಾರೆ, ಅನ್ಮೋಲ್ ಅಂದ್ರೆ ಬಹಳ ಅಮೂಲ್ಯವಾದದ್ದು. अब इसको कौड़ी बदले खोना नहीं. अब तुम इस सारी दुनिया को रामराज्य बनाते हो. तुमको शिव से शक्ति मिल रही है. इडೀ ಪ್ರಪಂಚವನ್ನೇ ನಾವು ರಾಮರಾಜ್ಯ ಮಾಡುತ್ತೇವೆ. ಈಗ ತಾವೆಲ್ಲರೂ ಸಹ ಶಿವನಿಂದ ಶಕ್ತಿಯನ್ನು ಪಡೆಯುತ್ತಿದ್ದೀರಿ. ಬಾಕಿ ಆಜ್ಕಲ್ ಕೈಯೋಂ ಕಿ ಅಕಾಲ ಮೃತ್ಯು ಬಿ ಹೋ ಜಾತಿ ಹೈ. ಕೆಲವರದ್ದು ಅಕಾಲ ಮೃತ್ಯು ಆಗಿಬಿಡುತ್ತದೆ. ಬಾಬಾ ಬುದ್ಧಿಯ ಬೀಗವನ್ನು ತೆರೆಯುತ್ತಾರೆ ಮತ್ತು ಮಾಯಿ ಬುದ್ಧಿಯ ಬೀಗವನ್ನು ಬಂದ್ ಮಾಡಿಬಿಡುತ್ತದೆ. ಅಬ್ ತುಮ್ ಮಾತಾओं को ಜ್ಞಾನ का ಕಲಶ ಮಿಲಾ ಹುವಾ ಹೈ. ಮಾತೆಯರಿಗೆ ಜ್ಞಾನದ ಕಳಶ ಸಿಕ್ಕಿದೆ. ಬಾಬಾ ಹೇಳ್ತಾರೆ, ಅಬಲಾओं को ಬಲ್ ದೇನೆ ವಾಲಾ ಹುವಾ ಹೈ. ಅಬಲೆಯರಿಗೂ ಸಹ ಬಲವನ್ನು ಕೊಡುವಂತರು ಶಿವಬಾಬಾ. ಇದು ಜ್ಞಾನ ಅಮೃತ. ಶಾಸ್ತ್ರದ ಜ್ಞಾನವನ್ನ ಅಮೃತ ಎಂದು ಹೇಳಲಾಗುವುದಿಲ್ಲ. ಶಿವಬಾಬಾ ಕೊಡುವಂತ ಜ್ಞಾನ ಇದು ಅಮೃತ ಸಮಾನವಾಗಿದೆ. अच्छा, मीठे मीठे सिखलदे बच्चों प्रति माता पिता बाप दादा का याद, प्यार और गुड मॉर्निंग.
रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद, प्यार, गुड मॉर्निंग और नमस्ते नमस्ते नमस्ते। इंदिನ धारणे फर्स्ट पॉइंट, एक बाप की कशिश में रहकर खुशबूदार फूल बनना है। ಒಬ್ಬ ತಂದೆಯ ಆಕರ್ಷಣೆಯಲ್ಲಿದ್ದು ಸುಗಂಧ ಭರಿತ ಹೂಗಳಾಗಬೇಕು। अपने स्वीट बाप को याद कर देह अभिमान के कांटे को जला देना है। ತಮ್ಮ ಮಧುರ ತಂದೆಯನ್ನು ನೆನಪು ಮಾಡಿ ದೇಹಾಭಿಮಾನದ ಮುಳ್ಳನ್ನು ಸುಟ್ಟು ಹಾಕಬೇಕು। ಎರಡನೇದು, ಬಾಬಾ ಹೇಳ್ತಾರೆ, ಇದು ವಜ್ರ ಸಮಾನ ಜನ್ಮ, ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಬೇಕು। ಕೌಡೆಗಳ ಬದಲಾಗಿ ಕೌಡೆಗಳಿಂದ ನಾವು ಈ ಶ್ರೇಷ್ಠ ಸಂಪಾದನೆಯನ್ನು ಕಳೆದುಕೊಳ್ಳಬಾರದು। ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿ ನೀಡಬೇಕು। ಏಕೆ ಸಂಘಮೆ ರಹನಾ ಹೈ, ಒಬ್ಬ ತಂದೆಯ ಸಂಘದಲ್ಲಿಯೇ ಇರಬೇಕು। ವರದಾನ, ಬ್ರಾಹ್ಮಣ ಜೀವನದಲ್ಲಿ ಸದಾ ಖುಷಿಯ ಪೌಷ್ಟಿಕತೆಯನ್ನ ಖುರಾಕನ್ನು ತಿನ್ನುವಂತಹ ಮತ್ತು ಖುಷಿಯನ್ನು ಹಂಚುವಂತಹ ಖುಷ್ ನಸೀಬ್, ಖುಷಿಯ ಅದೃಷ್ಟವಂತರು ಆಗಿರಿ। ಬ್ರಾಹ್ಮಣ ಜೀವನದಲ್ಲಿ ಸದಾ ಖುಷಿಯ ಖುರಾಕನ್ನು, ಪೌಷ್ಟಿಕ ಆಹಾರವನ್ನು ತಿನ್ನುವ ಮತ್ತು ಖುಷಿಯನ್ನು ಹಂಚುವಂತಹ ಖುಷಿಯ ಅದೃಷ್ಟವಂತರಾಗಿರಿ। इस दुनिया में आप ब्राह्मणों जैसा खुश नसीब कोई हो नहीं सकता, क्योंकि इस जीवन में ही आप सबको बाप दादा का दिल तख्त मिलता है। ಬಾಬಾ ಹೇಳ್ತಾರೆ, ಈ ಪ್ರಪಂಚದಲ್ಲಿ ತಾವು ಬ್ರಾಹ್ಮಣ ಆತ್ಮರಷ್ಟು ಖುಷಿ ಅದೃಷ್ಟವಂತರು ಬೇರೆ ಯಾರೂ ಇಲ್ಲ। ಯಾಕೆಂದ್ರೆ ಈ ಜೀವನದಲ್ಲಿಯೇ ತಾವೆಲ್ಲರಿಗೂ ಸಹ ಬಾಪ್ ದಾದರವರ ಹೃದಯ ಸಿಂಹಾಸನ ಸಿಗುತ್ತದೆ। ಸದಾ ಖುಷಿಯ ಖುರಾಕನ್ನ ತಿನ್ನುವಂತಹ ಮತ್ತು ಖುಷಿಯನ್ನೇ ಹಂಚುವಂತವರಾಗಿರಿ। ಈ ಸಮಯದಲ್ಲಿ ತಾವು ನಿಶ್ಚಿಂತ ಚಕ್ರವರ್ತಿಗಳು। ಈ ರೀತಿ ನಿಶ್ಚಿಂತ ಜೀವನ ಇಡೀ ಕಲ್ಪದಲ್ಲಿ ಬೇರೆ ಯಾವ ಯುಗದಲ್ಲಿಯೂ ಸಹ ಸಿಗಲು ಸಾಧ್ಯವಿಲ್ಲ। ಸತ್ಯದಲ್ಲಿ ನಿಶ್ಚಿಂತ ಇದ್ದಾರೆ, ಆದರೆ ಅಲ್ಲಿ ಈ ಜ್ಞಾನ ಸಿಗುವುದಿಲ್ಲ। ಅಭಿ ಆಪ್ಕೋ ಜ್ಞಾನ ಹೇ ಇಸ್ಲಿ ದಿಲ್ ಸೆ ನಿಕಲ್ತಾ ಹೇ। ಈಗ ಜ್ಞಾನ ಗೊತ್ತಿರುವ ಕಾರಣ ನಾವು ಹೃದಯದಿಂದ ಹೇಳುತ್ತೇವೆ, ಮೇರಾ ಜೈಸಾ ಖುಷ್ ನಸೀಬ್ ಕೋಯಿ ನಹೀ ಹೈ। ಸತ್ಯದಲ್ಲಿ ನಿಶ್ಚಿಂತ ಇರುತ್ತಾರೆ, ಖುಷಿ ಇರ್ತದೆ, ಆದರೆ ಸತ್ಯವಾದಂತಹ ಖುಷಿಯ ಅನುಭವ ಆಗುವುದು ಸಂಗಮ ಯುಗದಲ್ಲಿ। ನಾವೀಗ ಹೃದಯದಿಂದ ಹೇಳ್ತೇವೆ, ನನ್ನಷ್ಟು ಖುಷಿಯ ಅದೃಷ್ಟವಂತ ಆತ್ಮ ಬೇರೆ ಯಾರೂ ಇಲ್ಲ। ಸ್ಲೋಗನ್, संगम युग के स्वराज्य अधिकारी ही भविष्य के विश्व राज्य अधिकारी बनते हैं। ಸಂಗಮ ಯುಗದ ಸ್ವರಾಜ್ಯ ಅಧಿಕಾರಿಗಳೇ ಭವಿಷ್ಯದ ವಿಶ್ವ ರಾಜ್ಯ ಅಧಿಕಾರಿಗಳು ಆಗುತ್ತಾರೆ। ಓಂ ಶಾಂತಿ। ಇಂದಿನ ಸ್ವಮಾನ, ನಾನು ಆತ್ಮ ಖುಷಿಯ ಕಿರಣಗಳನ್ನು ಹರಡಿಸುವವನಾಗಿದ್ದೇನೆ। ಓಂ ಶಾಂತಿ। ಬಾಬನಿಗೆ ಆನಂದವು, ಶಾಂತಿಯ ಮಾರ್ಗದಿ ಧ್ಯಾನ ಮಾಡುವುದು ಬಾಬನಿಗೆ, ಶಿವ ಬಾಬನಿಗೆ ಆನಂದವು। ಸ್ವರಾಜ್ಯದ ಆತ್ಮರಿಗೆ ಸಂತಸವು, ಶಾಂತಿಯ ಮಾರ್ಗದಿ ಧ್ಯಾನ ಮಾಡುವುದು ಬಾಬನಿಗೆ, ಶಿವ ಬಾಬನಿಗೆ ಆನಂದವು।
ಸಂಪೂರ್ಣರಾಗುವ ಮುಂದು. ಭೋಗವ ತ್ಯಜಿಸಿ ಯೋಗವ ಅರಸಿ ಸಂಪೂರ್ಣರಾಗುವ ಮುಂದು. ಶಾಂತಿಯ ಮಾರ್ಗದಿ ಧ್ಯಾನ ಮಾಡುವುದು. ಬಾಬನಿಗೆ ಶಿವ ಬಾಬನಿಗೆ ಆನಂದವು. ಸ್ವರಾಜ್ಯದ ಆತ್ಮರಿಗೆ ಸಂತಸವು. ಶಾಂತಿಯ ಮಾರ್ಗದಿ ಧ್ಯಾನ ಮಾಡುವುದು. ಬಾಬನಿಗೆ ಶಿವ ಬಾಬನಿಗೆ ಆನಂದವು. ಪ್ರಕೃತಿಯ ಮಡಿಲಲ್ಲಿ ಪ್ರೀತಿಯ ನುಡಿಯಲ್ಲಿ ಕಾಣುವುದು ನಮ್ಮ ಬಾಬನ ರೂಪ. ಪ್ರಕೃತಿಯ ಮಡಿಲಲ್ಲಿ ಪ್ರೀತಿಯ ನುಡಿಯಲ್ಲಿ ಕಾಣುವುದು ನಮ್ಮ ಬಾಬನ ರೂಪ. ಕ್ರಾಂತಿಯ ಅಳಿಸಿ ಶಾಂತಿಯ ಉಳಿಸಿ ನೆಮ್ಮದಿ ನೀಡುವ ಜ್ಯೋತಿ ಸ್ವರೂಪ. ಜ್ಞಾನದ ಭಾವ ಶಕ್ತಿಯ ಕಿರಣ ತುಂಬಲಿ ಮನವ ತುಂಬಲಿ. ಆಸೆ ಎಂಬ ಮನುಬೊಂಬೆಯ ಬಯಕೆ ತೊರೆಯಲಿ ಮನವೇ ತೊರೆಯಲಿ. ಜ್ಞಾನ ಚಿಂತೆಯಲಿ ಬಾಬನ ಸ್ಮರಿಸಿ ನಲಿಯಲಿ ಮನವು ಅರಳಲಿ. ಜ್ಞಾನ ಚಿಂತೆಯಲಿ ಬಾಬನ ಸ್ಮರಿಸಿ ನಲಿಯಲಿ ಮನವು ಅರಳಲಿ. ಶಾಂತಿಯ ಮಾರ್ಗದಿ ಧ್ಯಾನ ಮಾಡುವುದು. ಬಾಬನಿಗೆ ಶಿವ ಬಾಬನಿಗೆ ಆನಂದವು. ಸ್ವರಾಜ್ಯದ ಆತ್ಮರಿಗೆ ಸಂತಸವು. ಶಾಂತಿಯ ಮಾರ್ಗದಿ ಧ್ಯಾನ ಮಾಡುವುದು. ಬಾಬನಿಗೆ ಶಿವ ಬಾಬನಿಗೆ ಆನಂದವು. ಬಾಬನಿಗೆ ಶಿವ ಬಾಬನಿಗೆ ಆನಂದವು. ಓಂ ಶಾಂತಿ ಓಂ ಶಾಂತಿ